ಬೆಳಗಿನ ಜಾವ 3 ಗಂಟೆಗೆ ಎದ್ದು ಫುಲ್ ಜೋಶಲ್ಲಿ ನಾವು ಹೊರಟ್ವಿ ಡೆನ್ವರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಹೊಟ್ಟೆಗೆ ಫುಡ್ ಹಾಕೊಂಡು ದರ್ಶನ್ಗೆ ನಗಾಡಿ ಅಂತ ಹೇಳ್ಕೊಂಡು ಹಾಗೋ ಹೀಗೋ ಸಿಯಾಟಲ್ ರೀಚ್ ಆದ್ವಿ. ನಂಗೂ ಬೇಕು ಈ 3 ಬೆಸ್ಟ್ ಫ್ರೆಂಡ್ಸ್ ಚೇರ್. ಮತ್ತೆ ಏನು ಸಮಾಚಾರ? ನಿಂದೇನು ಸಮಾಚಾರ? ಅನ್ನ ಉಂಡ್ರಾ? ಆಟಿಟ್ಯೂಡ್ ಬೇಡ, ನಗಾಡಿ ಸ್ಮೈಲ್ ಮಾಡಿ. ಈ ಜಾಗ ನೋಡಕ್ ನಮ್ ಬೆಂಗಳೂರು ತರ ಇದೆ, ಇದ್ ನಮ್ಮ ಊರಲ್ಲಿ ಇದ್ದಿದ್ ಗುಡಾಣ ತರ ಇದೆ ಅಂತ ಒಂದಷ್ಟು ಫೋಟೋಸ್ ತಕೊಂಡು ದಾರಿಯಲ್ಲಿ ಹೋಗ್ತಾ ನಮ್ ಗಣಪನೂ ನೋಡ್ಕೊಂಡು ಸಿಯಾಟಲ್ ಇಂದ ನಮ್ ಫೈನಲ್ ಡೆಸ್ಟಿನೇಷನ್ಗೆ ಫ್ಲೈಟ್ ಹತ್ತಿದ್ವಿ. ದಾರಿ ಉದ್ದಕ್ಕೂ ವ್ಯೂ ನೋಡ್ತೀನಿ ಅಂತ ಕಿಟಕಿ ಓಪನ್ ಮಾಡಿ ಪಕ್ಕದಲ್ಲಿರೋರ್ಗೆಲ್ಲ ಸಿಕ್ಕಾಬಟ್ಟೆ ಡಿಸ್ಟರ್ಬ್ ಮಾಡ್ತಾ ಇದ್ದೆ. ಆ ವ್ಯೂ ನಾವ್ ಫೈನಲ್ ಡೆಸ್ಟಿನೇಷನ್ ರೀಚ್ ಆಗೋವರೆಗೂ ಕಾಣ್ಲೇ ಇಲ್ಲ. ಕೊನೆಗೆ ಎಷ್ಟು ಬ್ಯೂಟಿಫುಲ್ ಆಗಿರೋ ವ್ಯೂನ ನೋಡ್ಕೊಂಡು ನಮ್ ಫ್ಲೈಟ್ ಲ್ಯಾಂಡ್ ಆಯ್ತು. ಇಳಿಯೋ ಅಷ್ಟರಲ್ಲಿ ನಮ್ಮ ಮುಖ ಎಲ್ಲ ಬಾಡೋಗಿತ್ತು. ಕೊನೆಗೂ ನಾವು ರೀಚ್ ಆದ್ವಿ ಮಾವಿ. ಟ್ರೈನ್ ಹಿಡ್ಕೊಂಡು ಹೋದ್ವಿ ನಮ್ಮ ರೆಂಟಲ್ ಕಾರ್ ಕಡೆಗೆ. ಈ ರೇಸ್ ತರನೇ ನಮ್ಮ ಹೊಟ್ಟೆ ಕೂಡ ಚುರುಗುಡ್ತಿತ್ತು. ದರ್ಶನ್ ಕೊಟ್ಟಿದ್ದ ಹೂ ಜೊತೆ ಫೋಟೋ ತಕ್ಕೊಂಡು ನಾವು ಹೊರಟ್ವಿ ನಮ್ಮ ಹೋಟೆಲ್ ಪಕ್ಕ ಇರೋ ಫುಡ್ ಟ್ರಕ್ ಜಾಗಕ್ಕೆ. ಅಲ್ಲಿ ಸಿಕ್ ನಮ್ಮ ಕ್ಯೂಟ್ ಗಣಪಂಗೆ ಹ್ಯಾಪಿ ಬರ್ಡೇ ಹೇಳ್ತಾ ನಾವು ತಿನ್ನಕ್ಕೆ ಹೊರಟ್ವಿ. ಸ್ವಲ್ಪ ಶಾಪಿಂಗ್ ಮುಗಿಸ್ಕೊಂಡು ಹೋಟೆಲ್ ಚೆಕ್ ಇನ್ ಮಾಡಿ ನಮ್ಮ ಡೇ 1 ಇನ್ ಮಾವಿನ ಎಂಡ್ ಮಾಡಿದ್ವಿ.